ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 177ನೆಯ ತಿರುನಾಮ ಮಹಾಶಕ್ತಿ. ಒಮ್ಮೆ ಬದ್ರಿನಾಥ್ ಕ್ಷೇತ್ರದಲ್ಲಿ ವೇದವ್ಯಾಸರು ತಮ್ಮ ಶಿಷ್ಯರೊಂದಿಗೆ ಪರಮಾತ್ಮನನ್ನು ಹೇಗೆ ತಿಳಿದುಕೊಳ್ಳಬಹುದು ಎಂಬ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದರು. ಆಗ ಅವರಲ್ಲಿ ಒಬ್ಬ ಶಿಷ್ಯನು ಯಾವುದೇ ವಸ್ತು ಅಥವಾ ತತ್ವವನ್ನು ತಿಳಿದುಕೊಳ್ಳಲು 3 ಜ್ಞಾನದ ಸಾಧನಗಳಿವೆ ಎಂದು ಹೇಳಿದನು. ಮೊದಲನೆಯದು ಪ್ರತ್ಯಕ್ಷ, ಅಂದರೆ ನಮ್ಮ 5 ಇಂದ್ರಿಯಗಳ ಮೂಲಕ ಯಾವುದನ್ನಾದರೂ ತಿಳಿದುಕೊಳ್ಳುವುದು. ಉದಾಹರಣೆಗೆ ಮೇಜು ಅಥವಾ ಕುರ್ಚಿಯಂತಹ ವಸ್ತುಗಳನ್ನು ನಾವು ಕಣ್ಣುಗಳಿಂದ ನೋಡಿ ಗುರುತಿಸುತ್ತೇವೆ. ಎರಡನೆಯದು ಅನುಮಾನ, ಅಂದರೆ ಯಾವುದನ್ನಾದರೂ ಅದರ ಲಕ್ಷಣಗಳ ಆಧಾರದ ಮೇಲೆ ಊಹಿಸಿ ತಿಳಿದುಕೊಳ್ಳುವುದು. ಉದಾಹರಣೆಗೆ ದೂರದಲ್ಲಿ ಹೊಗೆಯನ್ನು ಕಂಡಾಗ ಅಲ್ಲಿ ಬೆಂಕಿ ಇರಬೇಕು ಎಂದು ನಾವು ಅನುಮಾನಿಸುತ್ತೇವೆ. ಮೂರನೆಯ ಪ್ರಮಾಣವು ಶಬ್ದ, ಅಂದರೆ ವೇದಗಳ ಮೂಲಕ ಯಾವುದಾದರೂ ವಿಷಯವನ್ನು ತಿಳಿದುಕೊಳ್ಳುವುದು. ಉದಾಹರಣೆಗೆ ನಾವು ಸ್ವರ್ಗ ಅಥವಾ ನರಕವನ್ನು ಕಣ್ಣಾರೆ ನೋಡಿಲ್ಲ, ಆದರೂ ಅವುಗಳ ಅಸ್ತಿತ್ವವನ್ನು ನಾವು ಒಪ್ಪುತ್ತೇವೆ, ಏಕೆಂದರೆ ವೇದಗಳು ಅವುಗಳ ಬಗ್ಗೆ ತಿಳಿಸುತ್ತವೆ ಎಂದು ಶಿಷ್ಯನು ತನ್ನ ಮಾತನ್ನು ಮುಕ್ತಾಯಗೊಳಿಸಿದನು. ಬಹಳ ಚೆನ್ನಾಗಿ ವಿವರಿಸಿದೆ ಎಂದು ವೇದವ್ಯಾಸರು ಅವರ ಶಿಷ್ಯನನ್ನು ಮೆಚ್ಚಿ, ಹಾಗಾದರೆ ಈ 3 ಪ್ರಮಾಣಗಳಲ್ಲಿ ಯಾವುದರ ಮೂಲಕ ಪರಮಾತ್ಮನನ್ನು ತಿಳಿದುಕೊಳ್ಳಬಹುದು ಎಂದು ಕೇಳಿದರು. ಒಬ್ಬ ಶಿಷ್ಯನು ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪರಮಾತ್ಮನನ್ನು ತಿಳಿದುಕೊಳ್ಳಬಹುದು, ಏಕೆಂದರೆ ಇಲ್ಲಿ ಬದ್ರಿನಾರಾಯಣನಾಗಿ ವಿರಾಜಮಾನನಾಗಿರುವ ಅವನ ದಿವ್ಯ ಸ್ವರೂಪವನ್ನು ನಾವು ಕಣ್ಣಾರೆ ನೋಡಬಹುದು. ಅದಕ್ಕೆ ವೇದವ್ಯಾಸರು ತಲೆಯಾಡಿಸಿ, ಅದು ಸರಿ, ಆದರೆ ಕೇವಲ ಅರ್ಚಾಮೂರ್ತಿಯ ದರ್ಶನದಿಂದಲೇ ಅವರ ಅಪಾರ ಶಕ್ತಿಯನ್ನು, ಅವರು ಪರಮತತ್ವ ಎಂಬುದನ್ನು ಅಥವಾ ಮೋಕ್ಷವನ್ನು ಅನುಗ್ರಹಿಸುವ ಸಾಮರ್ಥ್ಯವು ಅವರಿಗೆ ಇದೆ ಎಂಬುದನ್ನು ಹೇಗೆ ತಿಳಿಯಲು ಸಾಧ್ಯ? ಆದ್ದರಿಂದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪರಮಾತ್ಮನನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆಗ ಮತ್ತೊಬ್ಬ ಶಿಷ್ಯನು ಪರಮಾತ್ಮನನ್ನು ಅನುಮಾನ ಪ್ರಮಾಣದ ಮೂಲಕ ತಿಳಿದುಕೊಳ್ಳಬಹುದು ಎಂದನು. ಹೇಗೆ ಎಂದು ವೇದವ್ಯಾಸರು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯನು, ನಾವು ಒಂದು ಮಡಿಕೆಯನ್ನು ನೋಡಿದಾಗ ಅದನ್ನು ಒಬ್ಬ ಕುಂಬಾರನು ತಯಾರಿಸಿದ್ದಾನೆ ಎಂದು ಊಹಿಸುತ್ತೇವೆ. ಅದೇ ರೀತಿಯಾಗಿ ಈ ವಿಶ್ವವನ್ನು ನೋಡಿದಾಗ ಅದನ್ನು ಪರಮಾತ್ಮನೇ ಸೃಷ್ಟಿಸಿದ್ದಾನೆ ಎಂದು ಊಹಿಸಬಹುದು ಎಂದು ಉತ್ತರಿಸಿದನು. ಅದಕ್ಕೆ ವೇದವ್ಯಾಸರು, ಹೌದು, ಆದರೆ ಕುಂಬಾರ ಮತ್ತು ಮಡಕೆ 2 ವಿಭಿನ್ನ ವಸ್ತುಗಳು. ಕುಂಬಾರನು ಮಣ್ಣನ್ನು ಬಳಸಿ ಮಡಿಕೆಯನ್ನು ತಯಾರಿಸುತ್ತಾನೆ. ಇಲ್ಲಿ ಕುಂಬಾರನು ನಿಮಿತ್ತ ಕಾರಣನಾದರೆ ಮಣ್ಣು ಉಪಾದಾನ ಕಾರಣವಾಗಿದೆ. ಆದರೆ ಪರಮಾತ್ಮನು ನಿಮಿತ್ತ ಕಾರಣವೂ ಹೌದು, ಉಪಾದಾನ ಕಾರಣವೂ ಹೌದು. ಆದ್ದರಿಂದ ಕುಂಬಾರ ಮತ್ತು ಮಡಿಕೆಯ ಉದಾಹರಣೆ ಸಂಪೂರ್ಣವಾಗಿ ಹೊಂದಿಕೆಯಾಗುವುದಿಲ್ಲ. ಜೊತೆಗೆ ಈ ಉದಾಹರಣೆಯಿಂದ ಪರಮಾತ್ಮನು ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಂಬ 3 ಕಾರ್ಯಗಳನ್ನು ನಿರ್ವಹಿಸುವವನು ಎಂಬುದನ್ನು ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ಪರಮಾತ್ಮನನ್ನು ಅನುಮಾನ ಪ್ರಮಾಣದ ಮೂಲಕ ಸಂಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆಗ ಮತ್ತೊಬ್ಬ ಶಿಷ್ಯನು, ಹಾಗಾದರೆ ಪರಮಾತ್ಮನನ್ನು ತಿಳಿದುಕೊಳ್ಳಬಹುದಾದ ಏಕೈಕ ಪ್ರಮಾಣ ಶಬ್ದ ಪ್ರಮಾಣ, ಅಂದರೆ ವೇದಗಳೇ ಎಂದು ಹೇಳಿದನು. ಅದಕ್ಕೆ ವೇದವ್ಯಾಸರು ಹೀಗೆ ಹೇಳಿದರು. ವೇದಗಳು ಅಪೌರುಷೇಯ, ಅಂದರೆ ಅವುಗಳನ್ನು ಯಾವುದೇ ಮಾನವನು ರಚಿಸಿಲ್ಲ. ಮಾನವನ ಮನಸ್ಸು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರುವುದರಿಂದ ಮಾನವರಿಂದ ರಚಿತವಾದ ಗ್ರಂಥದಲ್ಲಿ ದೋಷಗಳಿರುವ ಸಾಧ್ಯತೆಯೂ ಇರುತ್ತದೆ. ಆದರೆ ವೇದಗಳು ಮಾನವ ಕೃತಿಗಳಲ್ಲದ ಕಾರಣ ಅವುಗಳನ್ನು ಸ್ವತಃ ಪ್ರಮಾಣ ಎಂದು ಕರೆಯುತ್ತಾರೆ. ಅಂದರೆ ಅವು ಸ್ವಯಂ ಸಿದ್ಧವಾದ ಮತ್ತು ದೋಷರಹಿತವಾದ ಜ್ಞಾನದ ಮೂಲಗಳಾಗಿವೆ. ಅಷ್ಟೇ ಅಲ್ಲ, ಆದಿ ಮತ್ತು ಅಂತ್ಯವಿಲ್ಲದ ನಿತ್ಯ ಸ್ವರೂಪನಾದ ಪರಮಾತ್ಮನಂತೆ ವೇದಗಳಿಗೂ ಆದಿ ಮತ್ತು ಅಂತ್ಯಗಳಿಲ್ಲ. ಮಹರ್ಷಿಗಳು ತಮ್ಮ ತಪೋಬಲದ ಮೂಲಕ ಬ್ರಹ್ಮಾಂಡದಲ್ಲಿ ಪ್ರತಿಧ್ವನಿಸುತ್ತಿದ್ದ ಈ ದಿವ್ಯನಾದಗಳನ್ನು ಆಲಿಸಿ ಅವುಗಳನ್ನು ಲೋಕಕ್ಕೆ ಪ್ರಕಟಿಸಿದರು. ನಂತರ ಅವರು ಭಗವದ್ಗೀತೆಯಲ್ಲಿನ ಶ್ರೀಕೃಷ್ಣನ ವಚನವನ್ನು ಹೀಗೆ ಹೇಳಿದರು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ
ವೇದಾಂತ ಕೃದ್ವೇದ ವಿದೇವ ಚಾಹಂ. ಅಂದರೆ ನಾನು ಎಲ್ಲರ ಹೃದಯದಲ್ಲೂ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಹಾಗೂ ಮರೆವುಗಳೆಲ್ಲವೂ ನನ್ನಿಂದಲೇ ಉಂಟಾಗುತ್ತವೆ. ಎಲ್ಲ ವೇದಗಳ ಮೂಲಕ ತಿಳಿಯಬೇಕಾದವನು ನಾನೇ. ವೇದಾಂತವನ್ನು ಪ್ರತಿಪಾದಿಸಿದವನೂ ನಾನೇ. ವೇದಗಳ ನಿಜವಾದ ಅರ್ಥವನ್ನು ತಿಳಿದವನೂ ನಾನೇ ಎಂದು ಅರ್ಥ. ಮಹಾಶಕ್ತಿ ಎಂದರೆ ಅಪಾರ ಶಕ್ತಿಯನ್ನು ಹೊಂದಿರುವ ಹಾಗೂ ವೇದಗಳ ಮೂಲಕವೇ ಸಂಪೂರ್ಣವಾಗಿ ತಿಳಿಯಬಹುದಾದವನು ಎಂದು ಅರ್ಥ. ನಾವು ಪ್ರತಿದಿನ ಮಹಾಶಕ್ತಯೇ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನನ್ನು ಅರಿತುಕೊಳ್ಳುವ ಮತ್ತು ಅನುಭವಿಸುವ ಶಕ್ತಿಯನ್ನು ನಮಗೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.